ಸಾವಿರಾರು ದಿನಗಳ ಕಾಲ ಪ್ರೀತಿ ಮಾಡಿ ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಪ್ರೀತಿಸಿದ ವ್ಯಕ್ತಿ ಬಿಟ್ಟು ಹೋಗುತ್ತಿದ್ದರೆ ಅದು ಮೂರನೇ ವ್ಯಕ್ತಿಯ ಆಗಮನದಿಂದ. ಮೂರನೇ ವ್ಯಕ್ತಿಯೇ ಇದಕ್ಕೆ ನೇರ ಕಾರಣ ಆಗುತ್ತಾನೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಪ್ರೀತಿಸಿದವರು ಬಿಟ್ಟು ಹೋಗುವುದಿಲ್ಲ. ಹೋಗಿದ್ದರೆ ಅದು ಆ ವ್ಯಕ್ತಿ ಮೂರನೆಯ ವ್ಯಕ್ತಿಯ ಆಗಮನ ಪ್ರವೇಶವೇ ಆಗಿರುತ್ತೆ. ಇದನ್ನು ಸರಿಪಡಿಸಿ ಮತ್ತೆ ನಿಮ್ಮ ಪ್ರೀತಿ ಮುಂದುವರಿಯಬೇಕು. ಆ ಮೂರನೇ ವ್ಯಕ್ತಿಯನ್ನು ಕಾಲು ಕಸಕ್ಕಿಂತ ಕಡಿಯಾಗಿ ಕಾಣಬೇಕು ಅಂದರೆ ಕೆಲವು ನಿಯಮಗಳನ್ನು ಅನುಸರಿಸಿ ಕೆಲವು ತಂತ್ರಗಳನ್ನು ಮಾಡಬೇಕಾಗತ್ತೆ. ಅದರಲ್ಲಿ ಈ ಬಾಳೆ ಎಲೆಯ ತಂತ್ರ. ಬಾಳೆ ಎಲೆಯ ಮೇಲೆ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಬೇಕು. ಅದಕ್ಕೆ ಕುಂಕುಮದ ನೀರನ್ನು ಬೆರೆಸಬೇಕು. ಅದನ್ನು ಉಂಡೆಯ ರೀತಿಯಲ್ಲಿ ಕಟ್ಟಿ ಮನೆ ಹತ್ತಿರ ಇರುವಂತಹ ಪಾಳು ಮನೆ ಅಥವಾ ಪಾಳು ಬಿದ್ದಿರುವಂತಹ ಗುಡಿಯಲ್ಲಿ ಅವರ ಹೆಸರನ್ನು ಹೇಳಿ ಸಂಪೂರ್ಣ ನಾಶ ಆಗಬೇಕು. ಮೂರನೇ ವ್ಯಕ್ತಿ ನಮ್ಮ ಜೀವನಕ್ಕೆ ಬಂದು ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ನಾವು ಇಷ್ಟಪಡುವಂತಹ ವ್ಯಕ್ತಿ ಆ ಮೂರನೇ ವ್ಯಕ್ತಿ ಕಂಡರೆ ಆಗಬಾರದು. ಅವರಿಗೆ ಯಾವುದೇ ರೀತಿಯಾದಂತಹ ದ್ವೇಷ ಬರಬೇಕು. ಇಬ್ಬರ ಮಧ್ಯದಲ್ಲಿ ನನ್ನನ್ನು ಪ್ರೀತಿಯಿಂದ ನೋಡುವಂತೆ ಆಗಲಿ ಅಂತ ಹೇಳಿ ಬಾಳೆ ಎಲೆ ಮೇಲೆ ಇಟ್ಟಂತಹ ಕೆಂಪು ನೀರಿನ ಅಕ್ಕಿಯನ್ನು ಅಲ್ಲಿಯೇ ಇಟ್ಟು ಹಿಂತಿರುಗಿ ನೋಡದೆ ಬರಬೇಕು. ಎಷ್ಟೋ ಜನರಿಗೆ ಇದರಿಂದ ಒಳಿತು ಕಂಡಿದ್ದಾರೆ. ಕೆಲವು ರಹಸ್ಯ ಮಂತ್ರವನ್ನು ಶಿವಾನಂದ ಗುರುಗಳು ಹೇಳುತ್ತಾರೆ. ಅವರು ಹೇಳಿದ ಹಾಗೆ ಈ ಪುಟ್ಟ ನಿಯಮವನ್ನು ಪಾಲಿಸಿ ನೋಡಿ. ಖಂಡಿತವಾಗಿಯೂ ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ. ಪ್ರೀತಿಯಲ್ಲಿ ಮೋಸ ಹೋಗಿದ್ದವರು ಇದನ್ನು ಮಾಡಿ. ಮಾಡುವ ಮೊದಲು ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ನಂತರ ಮಾಡಿ.